ನಮ್ಮ ಹತ್ರ ಈಗ ಪ್ರಸ್ತುತ ಒಂದು 600 ಇಂದ 700 ಕೋಳಿ ಇದೆ. ನೀವು ಕೋಳಿನ ಯಾವ ಪರ್ಪಸ್ಗೋಸ್ಕರ ಸಾಕ್ತಾ ಇದ್ದೀರಾ ಸರ್? ಕುರಿ ಮಾಂಸಕ್ಕಿಂತ ಕೋಳಿ ಮಾಂಸ ಟೇಸ್ಟ್ ಇರುತ್ತೆ ಒಂದು. ಆಮೇಲೆ ಮೊಟ್ಟೆನೂ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್. ಪ್ರೆಸೆಂಟ್ ಒಂದು 300 ಇಂದ 350 ಮೊಟ್ಟೆ ಡೈಲಿ ಬರ್ತಾ ಇದೆ ನಮಗೆ. ಇನ್ನು ಕೆಲ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ತೋಟದೊಳಗಡೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ನೀವು ತೋಟದಲ್ಲಿ ಸಾಕೋದ್ರಿಂದ ಅದೇನ್ ಮಾಡ್ತದೆ, ಎಕ್ಸೆಸ್ ಆಫ್ ಗಲೀಜ್ ಮಾಡುತ್ತಲ್ಲ, ಇದು ತುಂಬಾ ಹೀಟ್ ಬರ್ತದೆ ಗೊಬ್ಬರ. ಹೌದು, ಕೋಳಿ ಗೊಬ್ಬರ ಹೀಟ್ ಬರ್ತದೆ. ಈ ಕಡೆ ನೋಡಿದ್ರೆ ನೀವು ಒಂದು ಮಾವಿನ ಮರನೂ ಒಣಗೋಗಿದೆ, ಈಗ ತೆಂಗಿನ ಮರನೂ ಅಷ್ಟಕ್ಕಷ್ಟೇ ಬೆಳವಣಿಗೆ ಇರೋದು. ಈ ಕಡೆ ಗಿಡಗಳು ಮಧ್ಯ ಬೆಳೆಸೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇವಾಗ ಬೇಸಿಗೆಯಲ್ಲಿ ಅತಿ ಹೆಚ್ಚು ಕೋಳಿಗೆ ರೋಗಗಳು ಬರ್ತವೆ, ಅದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೋತಾ ಇದ್ದೀರಾ ನೀವು? ಕೋಳಿಗಳನ್ನ ಗೂಡಲ್ಲಿ ಕೂಡ ಹಾಕೋದು ಪದ್ಧತಿ ಬಿಡಬೇಕು. ಅದಕ್ಕೆ ಯಾಕಂದ್ರೆ ಗಾಳಿ ಎಷ್ಟು ಆಡುತ್ತೆ ಅಷ್ಟು ಹೆಲ್ತಿಯಾಗಿರುತ್ತೆ. ಆಮೇಲೆ ಫುಡ್, ನ್ಯಾಚುರಲ್ ಫುಡ್ ಕೊಟ್ರೆ ಅದು ಯಾವುದೇ ಕಾಯಿಲೆ ಬರೋದಿಲ್ಲ. ಲಾಭ ಬರಲ್ವಾ? ಬರುತ್ತೆ. ಅದಕ್ಕೆ ಸಾಕಾಗಿ ಉಳಿದಿದ್ದು ನಮಗೆ. ರೈತರು ಯಾರು ಬೇಕಾದ್ರೂ ಕೋಳಿ ಸಾಕಾಣಿಕೆ ಮಾಡ್ಬೋದು. ಇದು ಒಂಥರ ಡೈಲಿ ಇನ್ಕಮ್ ಇದ್ದಂಗೆ.